ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಪಿಚಿಂಗ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಜಗನ್ನಾಥ ರಥಯಾತ್ರೆ, ಪೂರಿ ಜಗನ್ನಾಥನ ರಥಯಾತ್ರೆ ಕುರಿತು 10 ಸಾಲಿನ ಪುಟ್ಟ ಮಾಹಿತಿ ತಿಳಿಸ್ತಾ ಹೋಗ್ತಾನೆ. ಈ ಒಂದು 10 ಸಾಲಿನ ಪುಟ್ಟ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಮಾಹಿತಿ ತಿಳಿತೋಣವಾ? ಮೊದಲನೇ ಪಾಯಿಂಟ್ ನೋಡಿ, ಜಗನ್ನಾಥ ರಥಯಾತ್ರೆಯು ಒಡಿಶಾದ ಪುರಿಯಲ್ಲಿ ನಡೆಯುವ ಪ್ರಸಿದ್ಧ ಹಿಂದೂ ಉತ್ಸವವಾಗಿದೆ. ಮತ್ತು ನೋಡಿ, ಜಗನ್ನಾಥ ರಥಯಾತ್ರೆಯು ಒಡಿಶಾದ ಪೂರಿಯಲ್ಲಿ ನಡೆಯುವ ಪ್ರಸಿದ್ಧ ಹಿಂದೂ ಉತ್ಸವವಾಗಿದೆ. ಓಕೆನಾ? ಅದ ಅಂತ ಎರಡನೇ ಪಾಯಿಂಟ್ ನೋಡಿ, ಇದು ಭಗವಾನ್ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರೆಗೆ ಸಮರ್ಪಿತವಾದ ರಥೋತ್ಸವವಾಗಿದೆ. ಮತ್ತು ನೋಡಿ, ಇದು ಭಗವಾನ್ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಗೆ ಸಮರ್ಪಿತವಾದ ರಥೋತ್ಸವವಾಗಿದೆ. ಓಕೆನಾ? ಮೂರನೇ ಪಾಯಿಂಟ್ ನೋಡಿ, ಈ ಯಾತ್ರೆಯು ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿಯಂದು ಆರಂಭವಾಗುತ್ತದೆ. ಮತ್ತು ನೋಡಿ, ಜಗನ್ನಾಥ ರಥಯಾತ್ರೆಯು ಒಡಿಶಾದ ಪುರಿಯಲ್ಲಿ ನಡೆಯುವ ಪ್ರಸಿದ್ಧ ಹಿಂದೂ ಉತ್ಸವವಾಗಿದೆ. ಇದು ಭಗವಾನ್ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಗೆ ಸಮರ್ಪಿತವಾದ ರಥೋತ್ಸವವಾಗಿದೆ. ಈ ಯಾತ್ರೆಯು ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿಯಂದು ಆರಂಭವಾಗುತ್ತದೆ. ಓಕೆ. ಅಂತ ನಾಲ್ಕನೇ ಪಾಯಿಂಟ್ ನೋಡಿ, ಲಕ್ಷಾಂತರ ಭಕ್ತರು ಈ ಉತ್ಸವದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆಯುತ್ತಾರೆ. ಮತ್ತು ನೋಡಿ, ಲಕ್ಷಾಂತರ ಭಕ್ತರು ಈ ಉತ್ಸವದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆಯುತ್ತಾರೆ. ಐದನೇ ಪಾಯಿಂಟ್, ಜಗನ್ನಾಥನ ರಥವು 45 ಅಡಿ ಎತ್ತರವಿದ್ದು 16 ಚಕ್ರಗಳನ್ನು ಹೊಂದಿರುತ್ತದೆ. ಓಕೆ. ಅದ ಆರನೇ ಪಾಯಿಂಟ್ ನೋಡಿ, ಮೂರು ದೇವತೆಗಳು ಒಳಗೊಂಡ ಬೇರೆ ಬೇರೆ ದೊಡ್ಡದಾದ ರಥಗಳು, ದೊಡ್ಡದಾದ ರಥಗಳಲ್ಲಿ ಕೂರಿಸಿ ಎಳೆಯಲಾಗುತ್ತದೆ. ಮತ್ತು ನೋಡಿ, ಮೂರು ದೇವತೆಗಳು ಒಳಗೊಂಡ ಬೇರೆ ಬೇರೆ ದೊಡ್ಡದಾದ ರಥಗಳಲ್ಲಿ ಕೂರಿಸಿ ಎಳೆಯಲಾಗುತ್ತದೆ. ಓಕೆ. ಅದ ನಂತರ ಏಳನೇ ಪಾಯಿಂಟ್ ನೋಡಿ, ಈ ಯಾತ್ರೆಯು ಗುಂಡೀಚ ದೇವಸ್ಥಾನದವರೆಗೆ ಸಾಗುತ್ತದೆ. ಅಲ್ಲಿ ದೇವತೆಗಳು
ದೇವತೆಗಳು 7 ದಿನಗಳ ಕಾಲ ಇರುತ್ತಾರೆ. 7 ದಿನಗಳ ಕಾಲ ಇರುತ್ತಾರೆ. ಭಕ್ತರು ರಥವನ್ನು ಎಳೆಯುವುದರ ಮೂಲಕ ತಮ್ಮ ಭಕ್ತಿಯನ್ನು ತೋರಿಸುತ್ತಾರೆ. ಭಕ್ತರು ರಥವನ್ನು ಎಳೆಯುವುದರ ಮೂಲಕ ತಮ್ಮ ಭಕ್ತಿಯನ್ನು ತೋರಿಸುತ್ತಾರೆ. 9ನೇ ಪಾಯಿಂಟ್ ನೋಡಿ. ಈ ಉತ್ಸವವು ಸಾಮಾಜಿಕ ಸಾಮರಸ್ಯ ಮತ್ತು ಭಕ್ತಿಯ ಸಂಕೇತವಾಗಿದೆ. ಈ ಉತ್ಸವವು ಸಾಮಾಜಿಕ ಸಾಮರಸ್ಯ ಮತ್ತು ಭಕ್ತಿಯ ಸಂಕೇತವಾಗಿದೆ. 10ನೇ ಪಾಯಿಂಟ್. ಜಗನ್ನಾಥ ರಥಯಾತ್ರೆಯು ಭಾರತದ ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿದೆ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ನನಗೆ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನಿಮಗೆ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಬಿಡೋಣ. ಹಾಗೆ ನಿಮಗೆ ಯಾವ ರೀತಿಯ ಸಂಬಂಧಪಟ್ಟ ಪ್ರಬಂಧ ಮತ್ತು ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ ಆ ಒಂದು ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ತೆಗಿಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಬಿಟ್ಟು ಹಾಕ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.